ಕಳೆದ 2 ತಿಂಗಳಿನಿಂದ ರಾಜ್ಯ ರಾಜಕೀಯದಲ್ಲಿ ಭಾರೀ ಕುತೂಹಲ ಮೂಡಿಸಿದ್ದ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಇದೀಗ ಅಂತಿಮ ಘಟ್ಟಕ್ಕೆ ಬಂದು ತಲುಪಿದೆ. ಹೈಕಮಾಂಡ್ ನಾಯಕರ ಅಂಗಳಕ್ಕೆ ಸಚಿವಾಕಾಂಕ್ಷಿಗಳ ಪಟ್ಟಿ ತಲುಪಿದ್ದು, ಸೋಮವಾರ ಶುಭ ಮುಹೂರ್ತದಲ್ಲಿ ಹೊಸ ಸಚಿವರ ಪದಗ್ರಹಣ ನಡೆಯುವ ಸಾಧ್ಯತೆ ಇದೆ. ಹಾಗಿದ್ರೆ ಯಾರ್ಯಾರಿಗೆ ಮಂತ್ರಿಗಿರಿ, ಯಾರಿಗೆ ನಿರಾಸೆ ಅನ್ನೋದ್ರ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ಸಂಪುಟ ವಿಸ್ತರಣೆಗೆ ಬಂದೇ ಬಿಟ್ಟು ಶುಭಗಳಿಗೆ. ಸೋಮವಾರ ನೂತನ ಸಚಿವರ ಪ್ರಮಾಣ ವಚನ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ದಿನಗಳ ನಿರಂತರ ಕಾಯುವಿಕೆಯ ನಂತರ ಕೊನೆಗೂ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ನೀಡಿದ್ರು. ಸಿಎಂ ಡಿಕೆ ಶಿವಕುಮಾರ್, ಬಿಕೆ ಹರಿಪ್ರಸಾದ್ ಹಾಗೂ ಮಾಜಿ ಸಿಎಂ ಸಿದ್ದರಾಮಯ್ಯ ತಮ್ಮ ಬೆಂಬಲಿಗರ ಪಟ್ಟಿಯನ್ನ ಹಿಡಿದು ದೆಹಲಿ ಅಂಗಳದಲ್ಲಿ ಕಸರತ್ತು ನಡೆಸಿದ್ರು. ರಾಜ್ಯ ನಾಯಕರ ವಾದ ಆಲಿಸಿರುವ ರಾಹುಲ್ ಗಾಂಧಿ ಇನ್ನೆರಡು ದಿನಗಳಲ್ಲಿ ಪಟ್ಟಿ ಫೈನಲ್ ಮಾಡಿ ತಿಳಿಸುವುದಾಗಿ ಅಭಯ ನೀಡಿದ್ದಾರೆ. ಅದರಂತೆಯೇ ಭಾನುವಾರ ಫೈನಲ್ ಪಟ್ಟಿಯೊಂದಿಗೆ ಬೆಂಗಳೂರಿಗೆ ಕೆಸಿ ವೇಣುಗೋಪಾಲ್ ಆಗಮಿಸುವ ಸಾಧ್ಯತೆ ಇದ್ದು, ಸೋಮವಾರ ಸಂಜೆ 5 ಗಂಟೆಗೆ ನೂತನ ಸಚಿವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುವ ಮುನ್ಸೂಚನೆ ಸಿಕ್ಕಿದೆ. ರಾಜಭವನಲ್ಲಿ ಸಿದ್ಧತೆ ಮಾಡ್ಕೊಳ್ಳೋಕೆ ಹೇಳಿದ್ದೀನಿ. ಹಾಗಾದ್ರೆ ಹೈಕಮಾಂಡ್ನ ಅಂತಿಮ ಲೆಕ್ಕಾಚಾರವೇನು? ಯಾರಿಗೆ ಒಲಿಯಲಿದೆ ಅದೃಷ್ಟ, ಯಾರಿಗೆ ಸಿಗಲಿದೆ ಕೋಕ್ ಅನ್ನೋದನ್ನ ನೋಡುದಾದ್ರೆ, ಯಾರ್ಯಾರಿಗೆ ಚಾನ್ಸ್, ಯಾರಿಗೆ ಕೋಕ್? ಆರತಿ ಕೃಷ್ಣ ಹಾಗೂ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಮುಂಚೂಣಿಯಲ್ಲಿದೆ. ಅಲ್ಪಸಂಖ್ಯಾತ ಕೋಟ ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್ಗೆ ಅವಕಾಶ ಸಾಧ್ಯತೆ. ಮಾಜಿ ಸಚಿವ ಜಮೀರ್ ಅಹಮದ್ಗೆ ಸ್ಥಾನಮಾನ ಮಿಸ್ ಆಗುವ ಸಾಧ್ಯತೆ ಇದೆ. ಒಕ್ಕಲಿಗ ಸಮುದಾಯದ 5 ರಿಂದ 6 ಶಾಸಕರಿಗೆ ಸಚಿವ ಸ್ಥಾನ ಒಲಿಯುವ ಸಾಧ್ಯತೆ. ಲಿಂಗಾಯತ ಮತ್ತು ದಲಿತ ಸಮುದಾಯಕ್ಕೆ ತಲಾ 1ರಂತೆ 2 ಹೆಚ್ಚುವರಿ ಡಿಸಿಎಂ ಪ್ಲಾನ್. ಈ ಬಾರಿ ಹಳೆ ಮುಖಗಳಿಗೆ ಕೋಕ್ ನೀಡಿ ಹೊಸಬರಿಗೆ ಆದ್ಯತೆ ನೀಡಲು ಮಾಸ್ಟರ್ ಪ್ಲಾನ್. ಚರ್ಚೆ ಎಲ್ಲ ರೀತಿ ಮಾಡ್ತಿದ್ದಾರೆ. ಮುಂದಿನ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಎಲ್ಲ ದುಡಿ ಅವ್ರು ಚರ್ಚೆ ಮಾಡ್ತಿದ್ದಾರೆ ಜಿಲ್ಲೆ ಮುಖಂಡರ ಜೊತೆ. ಕಾದ್ ನೋಡೋಣ ಏನಾಗ್ತಾರೆ. ಫೈನಲ್ ಆಗಿ ಅಂತಿಮ ಹೈಕಮಾಂಡ್ ಡಿಸಿಷನ್ ಫೈನಲ್ ಅಲ್ಲ. ಯಾರು ಕೇಳಬಹುದು, ಕೇಳಲಿಕ್ಕೆ ಹಕ್ಕಿದೆ, ಯಾರು ಕೊಡೋದು ಮಾತ್ರ ಹೈಕಮಾಂಡ್. ಪ್ರಾದೇಶಿಕ ಸಮತೋಲನ, ಜಾತಿ ಸಮೀಕರಣ ಮತ್ತು ಪಕ್ಷ ಸಂಘಟನೆಯ ಸೂತ್ರದಡಿಯೇ ಈ ಬಾರಿಯ ಸಂಪುಟ ವಿಸ್ತರಣೆ ನಡೆಯಲಿದೆ. ಸೋಮವಾರ ನಡೆಯಲಿರುವ ಶುಭ ಗಳಿಗೆಯಲ್ಲಿ ಯಾರಿಗೆ ಅದೃಷ್ಟ ಲಕ್ಷ್ಮಿ ಒಲಿಯಲಿದ್ದಾಳೆ, ಯಾರಿಗೆ ನಿರಾಸೆಯಾಗಲಿದೆ ಅನ್ನೋದೇ ಕುತೂಹಲವಾಗಿದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.